ಹೋಗಲಿ ಬಿಡಿ, ಹೊರಟು ಹೋಗಲಿ. ಕಳೆದು ಹೋದದ್ದು ನಮ್ಮದಲ್ಲ. ಅದು ಎಂಥದ್ದೇ ಅತ್ಯಮೂಲ್ಯ ವಸ್ತುವಾಗಿದ್ದಿರಬಹುದು, ಯಾವುದೇ ಸಂಬಂಧವಿರಬಹುದು, ವ್ಯಕ್ತಿಗಳಿರಬಹುದು, ಪ್ರೀತಿ, ಪ್ರೇಮ, ಅಧಿಕಾರ, ಹುದ್ದೆ, ಘನತೆ, ಹಣ, ಹೀಗೆ ಯಾವುದೇ ಇರಬಹುದು. ಒಮ್ಮೆ ನಮ್ಮ ಕೈತಪ್ಪಿ ಹೋಯಿತೆಂದರೆ ಅದರ ಬಗ್ಗೆ ಚಿಂತಿಸುತ್ತಾ ಕುಳಿತುಕೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಅದು ಇದ್ದಷ್ಟು ಹೊತ್ತು ನಿಮ್ಮದಾಗಿತ್ತಲ್ಲ, ಅಷ್ಟು ದಿನ ನೀವದನ್ನು ಅನುಭವಿಸಿದ್ದೀರಲ್ಲ, ಆಗ ಸಿಕ್ಕ ಸಂತೋಷವಿದೆಯಲ್ಲ, ಅಷ್ಟು ಸಾಕು ಇಡೀ ಜೀವನಕ್ಕೆ. ಅಂಥದ್ದೊಂದು ಸುಮಧುರ ನೆನಪನ್ನು ಬೆಚ್ಚಗೆ ನಿಮ್ಮೊಳಗೆ ಸಂರಕ್ಷಿಸಿಕೊಳ್ಳಿ. ನೀವು ಕಳೆದುಕೊಂಡದ್ದರ ನೋವನ್ನು ಅದು ಮರೆಸುತ್ತದೆ. ಹಳೆಯ ಸಂತಸವನ್ನು ನೆನೆದು ಕೊರಗುತ್ತಾ ಕುಳಿತುಕೊಳ್ಳುವ ಬದಲು ಅದನ್ನೇ ಸ್ಫೂರ್ತಿ ಮಾಡಿಕೊಂಡು ಬದುಕನ್ನು ಮರಳಿ ಕಟ್ಟಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮೆದುರು ಒಂದಿಡೀ ಜೀವನವೇ ಇದೆ. ಈ ಕ್ಷಣದಿಂದಲೇ ನೀವು ದೃಢನಿಶ್ಚಯ ಮಾಡಿಕೊಂಡು ಎದ್ದು ನಿಂತರೆ ನಿಧಾನಕ್ಕೆ ಯಶಸ್ಸಿನ ಹೆಜ್ಜೆ ಇಡಲು ಸಾಧ್ಯವಾಗುತ್ತದೆ. ಅಂಥ ಒಂದೊಂದೇ ಪುಟ್ಟ ಪುಟ್ಟ ಹೆಜ್ಜೆಗಳು ನಿಮ್ಮನ್ನು ಕೈ ಹಿಡಿದು ನಡೆಸುತ್ತವೆ. ನಿಮ್ಮ ನಡೆಗೆ ಸಾಥ್ ನೀಡಲು ಇಡೀ ಜಗತ್ತಿನಲ್ಲಿ ಕೋಟ್ಯಾಂತರ ಮಂದಿ ಇದ್ದಾರೆ. ಅವರೆಲ್ಲರೂ ನಿಮಗೆ ಆಧಾರವಾಗಿ ಜತೆ ಬಂದೇ ಬರುತ್ತಾರೆ. ಒಬ್ಬರು ಕಳೆದು ಹೋದರೇನಾಯಿತು, ಒಂದು ಪ್ರೀತಿ ಮುದುಡಿದರೇನಾಯಿತು, ಒಂದು ಸ್ನೇಹ ಕಮರಿದರೇನು ನಷ್ಟ, ಒಂದು ಅಧಿಕಾರ ಕೈತಪ್ಪಿ ಹೋದರೇನಂತೆ, ಒಂದಷ್ಟು ಆಸ್ತಿ ಅಂತಸ್ತುಗಳು ಇನ್ನೊಬ್ಬರ ಪಾಲಾದರೇಕೆ ಚಿಂತೆ. ಅದರ 10 ಪಾಲು ಗಳಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಇದ್ದೇ ಇದೆ. ಕಳೆದು ಹೋದದ್ದು ಅಸೂಯೆ ಪಡುವಷ್ಟು ನೀವು ಮತ್ತೆ ಗಳಿಸಲು ಸಾಧ್ಯ. ಈ ಜಗತ್ತಿನಲ್ಲಿ ಕಳೆದುಕೊಳ್ಳುವುದು ಆಗಿರಲಿ, ಗಳಿಸಲೇ ಆಗದ ಅದೆಷ್ಟೋ ಜೀವಿಗಳಿದ್ದಾರೆ. ಅವರೆಂದೂ ಕೊರಗುತ್ತಾ ಕುಳಿತವರಲ್ಲ, ಅವರೆಂದೂ ಬದುಕುವ ಪ್ರಯತ್ನ ಕೊನೆಗಾಣಿಸಿಕೊಂಡವರಲ್ಲ. ಅಂಥವರನ್ನೊಮ್ಮೆ ಕಣ್ಣ ಮುಂದೆ ತಂದುಕೊಂಡು ಒಂದೊಂದೇ ಹೆಜ್ಜೆಯನ್ನು ಮುಂದಿಡುತ್ತಾ ಸಾಗಿದರೆ ನಿಮಗರಿವಿಲ್ಲದಂತೆ ಮತ್ತಾವುದೋ ಸಾಧನೆಯತ್ತ ನೀವು ಓಡಲಾರಂಭಿಸುತ್ತೀರಿ. ಜಯದ ಓಟ ತನ್ನಿಂದ ತಾನೇ ವೇಗ ಪಡೆದುಕೊಂಡಿರುತ್ತದೆ. ಅಂಥ ವೇಗವೇ ಅಮೂರ್ತ ಯಶಸ್ಸಿನ ಶಿಖರದೆಡೆಗೆ ನಿಮ್ಮನ್ನು ಕೊಂಡೊಯ್ದು ನಿಲ್ಲಿಸುತ್ತದೆ. ಇನ್ನೇಕೆ ತಡ, ಎದ್ದು ಹೊರಡಿ.